ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ನಾವು ಕಾನೂನು ಏನು ಹೇಳುತ್ತೆ, ಈ ಕಾನೂನು ನಿಜವಾಗಿಯೂ ಇಷ್ಟ ಬಂದ ಹಾಗೆ ನೀವು ರೈತರ ಭೂಮಿಯನ್ನು ಕಸಿದುಕೊಂಡು ಬಿಡಬಹುದು ಅಂತ ಹೇಳುತ್ತಾ, ಅಥವಾ ರೈತರ ಹಿತವನ್ನು ಭಾವನೆಗಳನ್ನು ಗೌರವಿಸಿಯೇ ನೀನು ಯಾವಾಗ ಯಾವ ಉದ್ದೇಶಕ್ಕೆ ಹೇಗೆ ನೀನು ಭೂ ಸ್ವಾಧೀನವನ್ನು ಮಾಡಿಕೊಳ್ಬೇಕು ಅಂತ ಹೇಳುತ್ತಾ ಅನ್ನುವಂತಹ ಅಂಶವನ್ನು ವಕೀಲರಾಗಿ ಇವತ್ತು ನಾನು ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಕಾನೂನಿನ ತಿಳುವಳಿಕೆಯನ್ನು ಸರ್ಕಾರದ ಗಮನಕ್ಕೂ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೂ ರೈತರು ಕೂಡ ಇದನ್ನು ತಿಳಿದುಕೊಳ್ಳಬೇಕು. ಅರಿತು ತರ್ಕಬದ್ಧವಾಗಿ ಕಾನೂನಾತ್ಮಕವಾಗಿ ನಾವು ಮಾತನಾಡಿದಾಗ ಅದಕ್ಕೆ ಹೆಚ್ಚು ಶಕ್ತಿ ಇರುತ್ತೆ. ಕೇವಲ ಭಾವನಾತ್ಮಕವಾಗಿ ಮಾತನಾಡಿದಾಗ ಅದರ ಶಕ್ತಿಯು ಅಷ್ಟು ಇರೋದಿಲ್ಲ. ಅದಕ್ಕೆ ಕಾನೂನಿನ ಒಂದು ಪ್ರಾಬಲ್ಯ ಸೇರಿಕೊಳ್ಳಲಿ ಎಂಬುವಂತಹ ಉದ್ದೇಶದಿಂದ ಈ ಒಂದು ಕಾನೂನಿನ ಪ್ರಕ್ರಿಯೆಗಳ ವಿವರವನ್ನು ಇವತ್ತು ನೀಡಲಿಕ್ಕೆ ಬಯಸಿದ್ದೇನೆ. ಈ ಒಂದು ವಿಡಿಯೋ ತುಂಬ ಮುಖ್ಯವಾದದ್ದು. ಇದನ್ನು ಕೊನೆಯವರೆಗೂ ನೋಡಿ ಮತ್ತು ಮೊದಲನೇ ಪಾರ್ಟನ್ನು ನೋಡಿ ಮತ್ತು ಇನ್ನೂ ಒಂದು ಭಾಗವನ್ನು ನಾನು ಮಾಡ್ತೇನೆ. ಯಾಕಂದರೆ ಇದು ಬಹಳ ಮುಖ್ಯವಾದಂತಹ ವಿಷಯ ಆಗಿರೋದರಿಂದ ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆಯ ಕಾನೂನುಗಳನ್ನು ಜನರಿಗೆ ತಿಳಿಸಬೇಕು. ಜನಗಳು ತಮ್ಮ ಭೂಮಿಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದಾಗ ಯಾವ ರೀತಿಯಾದಂತಹ ಜ್ಞಾನವನ್ನು ಹೊಂದಿರಬೇಕು ಅಂತ ತಿಳ್ಕೊಳ್ಳೋದು ಮುಖ್ಯ ಆಗಿರೋದ್ರಿಂದ ಇದರ ಬಗ್ಗೆ ನಾನು ಫೋಕಸ್ ಮಾಡಿ ವಿಷಯಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ನಮ್ಮಲ್ಲಿ ದಿ ರೈಟ್ ಟು ಫೇರ್ ಕಾಂಪನ್ಸೇಷನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್, ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಆ್ಯಕ್ಟ್ 2013 ಅಂತ ಹೇಳಿ ನಾವು ಕರೀತೇವೆ. ಶಾರ್ಟ್ ಫಾರ್ಮ್ ಆಗಿ RFCT LARR ಆ್ಯಕ್ಟ್ 2013 2013ರಲ್ಲಿ ಈ ಒಂದು ಕಾಯಿದೆಯನ್ನು ತರಲಾಗಿದೆ. ಈ ಕಾಯಿದೆ ಏನು ಹೇಳುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡಿಬಿಡೋಣ. ಶಾರ್ಟಾಗಿ ನೋಡಿ, ದ ರೈಟ್ ಟು ಫೇರ್ ಕಾಂಪನ್ಸೇಷನ್ ಮೊದಲನೆಯದಾಗೆ ರೈಟ್ ಟು ಫೇರ್ ಕಾಂಪನ್ಸೇಷನ್ ಅಂತ ಹೇಳುತ್ತೆ. ಅಂದರೆ ಏನು? ಪರಿಹಾರವು ತೆಗೆದುಕೊಳ್ಳುವುದು ಅವರ ಹಕ್ಕಾಗಿದೆ. ಅದು ಯಾವ ರೀತಿಯಾಗಿರಬೇಕು? ರೈಟ್ಫುಲ್ ಆಗಿರಬೇಕು, ನ್ಯಾಯಯೋಚಿತವಾಗಿರಬೇಕು, ತರ್ಕಬದ್ಧವಾಗಿರಬೇಕು ಮತ್ತು ಸಮರ್ಥನೀಯವಾಗಿ ಇರಬೇಕು ಅಂತ ಹೇಳುತ್ತೆ. ಈ ರೈಟ್ ಟು ಫೇರ್ ಕಾಂಪನ್ಸೇಷನ್ ಇದು ಕೊಡಲೇಬೇಕು ಅಂತ ಹೇಳುತ್ತೆ. ಎರಡನೇದಾಗಿ ನೋಡಿ, ರೈಟ್ ಟು ಫೇರ್ ಕಾಂಪನ್ಸೇಷನ್ ಆದಮೇಲೆ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್, ಪಾರದರ್ಶಕವಾಗಿ ನೀವು ಭೂ ಸ್ವಾಧೀನವನ್ನು ಮಾಡಬೇಕು ಅಂತ ಹೇಳುತ್ತೆ. ರಿಹ್ಯಾಬಿಲಿಟೇಷನ್ ಮತ್ತು ರೀಸೆಟಲ್ಮೆಂಟ್ ಅಂದರೆ ನೀವು ಅದಕ್ಕೆ ಪುನರ್ವಸತಿಯನ್ನು, ಅವರಿಗೆ ಆಶ್ರಯವನ್ನು, ಅವರ ಸುಧಾರಣೆಗೆ ಬೇಕಾಗಿರತಕ್ಕಂತಹ ಅವಕಾಶಗಳನ್ನು ಮತ್ತು ಅದಕ್ಕೆ ಬೇಕಾದಂತಹ ಜ್ಞಾನವನ್ನು, ವಿದ್ಯೆಯನ್ನು ಅವರಿಗೆ ನೀವು ನೀಡಬೇಕಾಗತ್ತೆ. ಅದಕ್ಕೆ ಬೇಕಾದಂತಹ ಒಂದು ಪರ್ಯಾಯ ಮಾರ್ಗಗಳನ್ನು, ವ್ಯವಸ್ಥೆಗಳನ್ನು ನೀವು ಮಾಡಿಕೊಡಬೇಕಾಗತ್ತೆ. ಮತ್ತು ರೀಸೆಟಲ್ಮೆಂಟ್, ಅವರು ರೀಸೆಟಲ್ ಆಗೋದಕ್ಕೆ ಬೇಕಾದಂತಹ ಒಂದು ಅವಕಾಶಗಳನ್ನು ನೀವು ಮಾಡಿಕೊಡುವುದು ಸರ್ಕಾರದ ಕರ್ತವ್ಯ ಆಗಿದೆ ಅಂತ ಹೇಳ್ತಾ ಇದೆ. ನೋಡಿ, ಬರೀ ಭಾವನಾತ್ಮಕವಾಗಿ ಮಾತನಾಡಿದರೆ ಸಾಲದು. ಗೆಲ್ಲಬೇಕು ಅಂದರೆ ಕಾನೂನು ಎಂಬುವಂತಹ ಪ್ರಬಲವಾದಂತಹ ಅಸ್ತ್ರವನ್ನು ನಾವು ಬಳಕೆ ಮಾಡಿಕೊಳ್ಬೇಕಾಗತ್ತೆ. ಆದ್ದರಿಂದ ಈ ಒಂದು ಕಾನೂನನ್ನು ತಿಳಿಯಿರಿ. ಇದು ಜನರ ಪರವಾಗಿಯೂ ಇದೆ, ಸರ್ಕಾರದ ಪರವಾಗಿಯೂ ಇದೆ. ಎರಡನ್ನೂ ಕೂಡ ಸಮಯೋಚಿತವಾಗಿ ಬಳಸಬೇಕು ಅಂತಲೇ ಕಾನೂನು ಹೇಳ್ತಾ ಇದೆ. ಮೊದಲೆಲ್ಲ ಯಾವ ಕಾನೂನು ಇತ್ತು ಗೊತ್ತಾ? ಆವಾಗೆಲ್ಲ ಏನಾದ್ರೂ ನಾವು ಪಬ್ಲಿಕ್ ಪರ್ಪಸ್ ಅಂತ ಹೇಳಿಬಿಟ್ರೆ, ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಏನಾದರೂ ಹೇಳಿಬಿಟ್ರೆ ಅದಕ್ಕೆ ಯಾರ ಸಮ್ಮತಿಯೂ ಬೇಕಾಗಿರುವ ಅವಶ್ಯಕತೆ ಇರ್ತಾ ಇರಲಿಲ್ಲ. ಅದನ್ನು ಸರ್ಕಾರದವರು ಒತ್ತುವರಿಯನ್ನು ಮಾಡಿಕೊಂಡು ಅವರು ಅಭಿವೃದ್ಧಿಯನ್ನು ಮಾಡಬಹುದಾಗಿತ್ತು. ಆದರೆ ಅದರಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿದ್ದರಿಂದ, ದೌರ್ಜನ್ಯಗಳು ಕಂಡು ಬಂದಿದ್ದರಿಂದ ಮತ್ತು ಪರಿಹಾರಗಳು ಮಾನವೀಯ ನೆಲೆಗಟ್ಟಿನಲ್ಲಿ ರೈತರುಗಳಿಗೆ ಸಿಗದೇ ಇದ್ದಿದ್ದರಿಂದ 2013ರಲ್ಲಿ ಈ ಒಂದು ರೈಟ್ ಟು ಫೇರ್ ಕಾಂಪನ್ಸೇಷನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್, ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಆ್ಯಕ್ಟ್ 2013 ತರಲಾಗಿದೆ. ಈ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿದುಕೊಳ್ಳಿ. ಇದು ನಿಮಗೆ ಇಷ್ಟು ಅನುಕೂಲಗಳನ್ನು ಹೇಳಿದೆ. ಜೊತೆಗೆ ಈ ಒಂದು ಅಕ್ವಿಸಿಷನ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ಯಾವ ನಿಯಮಗಳನ್ನು ಅನುಸರಿಸಬೇಕು, ಇದಕ್ಕೆ ಮುಖ್ಯವಾಗಿ 5 ಪಿಲ್ಲರ್ಗಳು ಅಂದರೆ ಆಧಾರ ಸ್ತಂಭವಾಗಿ ಕಾನೂನು ಹೇಳುತ್ತೆ. ಮೊದಲನೆಯದಾಗಿ ಏನಪ್ಪ ಅಂತಂದರೆ ಫೇರ್ ಕಾಂಪನ್ಸೇಷನ್,
ನ್ಯಾಯಯೋಚಿತವಾದಂತಹ ಪರಿಹಾರವನ್ನು ಕೊಡಬೇಕು ಅಂತ ಹೇಳುತ್ತೆ. ಇನ್ನೊಂದು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ, ಸಾಮಾಜಿಕವಾಗಿ ಇದರ ಬಗ್ಗೆ ಯಾವ ಒಂದು ಪರಿಣಾಮವೂ ಅಲ್ಲಿನ ಜನಗಳ ಮೇಲೆ ಬೀರುತ್ತದೆ, ಪ್ರಭಾವ ಬೀರುತ್ತದೆ. ಸಾಮಾಜಿಕವಾಗಿ ಇಲ್ಲಿ ಭೂಸ್ವಾಧೀನ ಮಾಡೋದರಿಂದ ಆಗ್ತಕ್ಕಂತಹ ಒಂದು ದುಷ್ಪರಿಣಾಮಗಳು ಏನು, ಮತ್ತು ರೈತರ ಮಾನಸಿಕ ನೆಲೆಗಟ್ಟಿನ ಮೇಲೆ, ಸಮಾಜದ ಮೇಲೆ ಅದು ಹಾಕ್ತಕ್ಕಂಥ ಪ್ರಭಾವಗಳು ಏನು ಎಂಬುದನ್ನು ಕೂಡ ಅಲ್ಲಿ ಹೇಳಬೇಕಾಗ್ತದೆ. ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಅದನ್ನು SIA ಅಂತ ಹೇಳಿ ಕರಿತೇವೆ. ಇನ್ನು ಮೂರನೆಯದಾಗಿ ಕನ್ಸೆಂಟ್, ಒಪ್ಪಿಗೆ ಇರಬೇಕಾಗುತ್ತದೆ. ಅದು ಏನಾದರೂ PPP ಅಂದರೆ ನಾನು ಆಗಲೇ ಹೇಳಿದೆ PS ಅಂತ, ಪಬ್ಲಿಕ್ ಸರ್ವೀಸು ಮತ್ತು ಪಬ್ಲಿಕ್ ಉದ್ದೇಶ ಪರ್ಪಸ್ಗಾಗಿ, ಸಾರ್ವಜನಿಕ ಉದ್ದೇಶಕ್ಕಾಗಿ ಮಾಡುವುದು ಬೇರೆ. ಪಬ್ಲಿಕ್ ಪ್ರೈವೇಟ್ ಪ್ರಾಜೆಕ್ಟ್, ಸಾರ್ವತ್ರಿಕವಾಗಿ ಸರ್ಕಾರ ಮತ್ತು ಖಾಸಗಿ ಒಡೆತನದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಈ ಒಂದು ಅಡಿಯಲ್ಲಿ ಮಾಡೋದಾದರೆ ಅದಕ್ಕೆ ಬೇರೆ ನಿಯಮಗಳು ಇದ್ದಾವೆ. ಸೊ ಆದ್ದರಿಂದ ಈ ಕನ್ಸೆಂಟ್ ಅನ್ನೋದು ಬಹಳ ಮುಖ್ಯ, ಒಪ್ಪಿಗೆ ಇರಬೇಕಾಗುತ್ತೆ. ರಿಹ್ಯಾಬಿಲಿಟೇಷನ್ ಮತ್ತು ರೀಸೆಟಲ್ಮೆಂಟ್, ಇದು 5 ಪಿಲ್ಲರ್ಗಳು. ಇದಿಷ್ಟನ್ನು ಕೂಡ ಸರ್ಕಾರ ಮಾಡಿಕೊಡಬೇಕು. ಇದು ಮಾಡಿಕೊಟ್ಟ ನಂತರ ಭೂಸ್ವಾಧೀನಕ್ಕೆ ಅನುಮತಿ ಅಥವಾ ಅದು ಕಾನೂನುಬದ್ಧ ಅಂತ ಹೇಳಬಹುದು. ಹೊರತು ಈ ಒಂದು ಪ್ರಕ್ರಿಯೆಯನ್ನು ಪಾಲನೆ ಮಾಡದೆ ಹೋದರೆ ಖಂಡಿತವಾಗಿಯೂ ಕೂಡ ಅದು ಕಾನೂನುಬದ್ಧ, ನ್ಯಾಯಬದ್ಧ ಆಗೋದಿಲ್ಲ. ಅದನ್ನು ನೀವು ಕೋರ್ಟಿನಲ್ಲಿ ಹಾಕಿ ನಿಮ್ಮ ನ್ಯಾಯವನ್ನು ನೀವು ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಇನ್ ಡೀಟೇಲ್ ಆಗಿ ನಾವು ನೋಡೋದಾದರೆ, ಪಬ್ಲಿಕ್ ಪರ್ಪಸ್ಗ ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಾ ಅನ್ನೋದನ್ನು ನೋಡಬೇಕಾಗತ್ತೆ. ಇಲ್ಲಿ ಖಾಸಗಿ ಒಡೆತನದ ಸಹಭಾಗಿತ್ವವು ಕೂಡ ಇದರಲ್ಲಿ ಬರ್ತಾ ಇದೆ. ಆದ್ದರಿಂದ ಇದಕ್ಕೆ ಏನು ಒಂದು ನಿಯಮಗಳು ಇದ್ದಾವೆ ಅನ್ನೋದನ್ನು ನೋಡಿಬಿಡೋಣ. ನೋಡಿ, ಇದರಲ್ಲಿ 80-20 ಥಿಯರಿ ಅಂತ ನಾವು ಕರೀತೇವೆ. ಅಂದರೆ ಈ ಒಂದು PPP ಪ್ರಾಜೆಕ್ಟ್ ಆಗಿದ್ದರೆ 80% ರೈತರು ಸಮ್ಮತಿಯನ್ನು ನೀಡಿರಲೇಬೇಕಾಗುತ್ತದೆ, ಮತ್ತು 20% ಅವರ ಸಮ್ಮತಿಯನ್ನು ನೀಡದೇ ಇದ್ದರೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. 80% ರೈತರು ಸಮ್ಮತಿಯನ್ನು ನೀಡಿರಲೇಬೇಕು, ಒಪ್ಪಿರಬೇಕು. ಅವರ ಮನಸ್ಸೋ ಇಚ್ಛೆ ವಾಲಂಟಿಯರ್ ಆಗಿ ಅವರು ಕೊಡಬೇಕು, ಬಲವಂತ ಮಾಡಿ ತೆಗೆದುಕೊಳ್ಳುವ ಹಾಗೆ ಇಲ್ಲ ಅಂತ ಕಾನೂನು ಹೇಳ್ತಾ ಇದೆ. ಇನ್ನು ಅಟ್ಲೀಸ್ಟ್ 80-20 ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 70-30 ಇರಬೇಕು ಅಂತ ಹೇಳಿ ಕಾನೂನು ಒಂದು ನಿಯಮವನ್ನು ಮಾಡಿದೆ. ನೋಡಿ, ಈ 80% ಜನ ಒಪ್ಪಿಕೊಂಡ ನಂತರವೂ ಕೂಡ ಅವರು ಅದನ್ನು ರೆಫ್ಯೂಸ್ ಮಾಡ್ಬೋದಾ, ತಿರಸ್ಕರಿಸಬಹುದಾ ಅಂತಾದರೆ ಅದಕ್ಕೂ ಕೂಡ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಕನ್ಸೆಂಟ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಆಫ್ ಕಾಂಪನ್ಸೇಷನ್ ಆರ್ 2 ಲೀಗಲಿ ಸಪರೇಟ್ ಆ್ಯಕ್ಟ್ಸ್, ಸಪ್ರೇಟ್ ಅಂತ ಹೇಳ್ತಾ ಇದೆ. ಅಂದರೆ ಅವರು ಒಪ್ಪಿಕೊಳ್ಳೋದು, ಲ್ಯಾಂಡ್ ಅಕ್ವಿಸಿಷನ್ ಆಗೋದಕ್ಕೆ ಒಪ್ಪಿಕೊಳ್ಳೋದು ಬೇರೆ, ಸಮ್ಮತಿ ಬೇರೆ. ಆದರೆ ಅದಕ್ಕೆ ಬೇಕಾದಂಥ ನ್ಯಾಯಯೋಚಿತ ಪರಿಹಾರವನ್ನು ಅವರು ಕ್ಲೈಮ್ ಮಾಡೋದಕ್ಕೆ ಅವರು ಹೋರಾಟವನ್ನು ಕೋರ್ಟಿನಲ್ಲಿ ಕೂಡ ಮಾಡಬಹುದು. ಆ ಒಂದನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಅವರು ಅದನ್ನು ರೆಫ್ಯೂಸ್ ಮಾಡಬಹುದು ಅಂತ ಕೂಡ ಹೇಳ್ತಾ ಇದೆ. ಸಮ್ಮತಿ ಕೊಟ್ಟ ತಕ್ಷಣ ಆಟೋಮ್ಯಾಟಿಕಲಾಗಿ ಅವರು ಆ ಕೊಟ್ಟಿರ್ತಕ್ಕಂಥ ಪರಿಹಾರವನ್ನು ಒಪ್ಪಿಕೊಂಡ ಹಾಗೆ ಅಂತ, ಪರಿಹಾರವನ್ನು ಕೂಡ ಒಪ್ಪಿಕೊಂಡ ಹಾಗೆ ಅಂತ ಏನಲ್ಲ ಅಂತ ಕಾನೂನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದು ಸೆಕ್ಷನ್ 18ರಲ್ಲಿ ಈ ಒಂದು RECTLARR ಆ್ಯಕ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಲ್ಯಾಂಡ್ ಅಕ್ವಿಸಿಷನ್ ಕಲೆಕ್ಟರ್ ಯಾರಿದ್ದಾರೆ ಇವರಿಗೆ, ಲ್ಯಾಂಡ್ ಓನರ್ಸ್ಗಳಿಗೆ ವಿತಿನ್ 6 ವೀಕ್ಸಲ್ಲಿ ಅವರು ಅವಾರ್ಡನ್ನು ಒಪ್ಕೊಂಡಿದ್ದಾರಾ ಇಲ್ವಾ, ಮತ್ತು ಅಥವಾ ಅದಕ್ಕೇನಾದರೂ ಬೇಕಾದರೆ ನೋಟಿಸ್ಗಳನ್ನು ಜಾರಿಗೆ ಮಾಡಿ ಅವರಿಗೆ ಆ ತಕರಾರುಗಳನ್ನು ಇವರು ಪಡಿಬೇಕು, ಅರ್ಜಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳುತ್ತೆ. ನೋಡಿ, ಈ 20% ಜನ ಒಪ್ಪಿಗೆ ಕೊಡದೆ ಹೋದರೆ ಏನು ಮಾಡಬಹುದು ಅಂತ ಹೇಳಿದ್ರೆ, ಸರ್ಕಾರ ಆವಾಗ ಅವರು ಸೆಕ್ಷನ್ 11 ಅಂಡರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಷನನ್ನು ಕೊಟ್ಟು ಅವರ ಅಬ್ಜೆಕ್ಷನ್ಗಳ ತಕರಾರುಗಳು ಏನಾದ್ರು ಇದ್ದರೆ 60 ದಿನಗಳ ಸಮಯ ಕೊಟ್ಟು ಅದನ್ನು ಅವರು ಮೂವ್ ಮಾಡಬೇಕು ಅಂತ ಹೇಳುತ್ತೆ. ಮತ್ತು SIA ನಾನೀಗಾಗಲೇ ಹೇಳಿದಾಗೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಮಾಡಿಸ್ಬೇಕು. ಮ್ಯಾಂಡೇಟ್ರಿ ಪಬ್ಲಿಕ್ ಹಿಯರಿಂಗ್, ಸಾರ್ವಜನಿಕರ ಅಹವಾಲುಗಳು ಏನಿದೆ ಇದನ್ನು ಅವರು ಕೇಳಲೇಬೇಕು ಅಂತ ಹೇಳುತ್ತೆ. ಮತ್ತು
ಡಿಕ್ಲರೇಷನ್ ಅಂಡರ್ ಸೆಕ್ಷನ್ 19 ಕನ್ಫರ್ಮ್ಸ್ ಆಕ್ವಿಸಿಷನ್ ಡಿಕ್ಲರೇ ಮಾಡಬೇಕಾಗ್ತದೆ. ಸೆಕ್ಷನ್ 19 ಅಂಡರಲ್ಲಿ ನಾವು ಮಾಡ್ತೀವಿ ಅಂತೇಳಿ ಅದಕ್ಕೊಂದು ಖಾತರಿಯನ್ನು ಕನ್ಫರ್ಮೇಷನನ್ನು ಮಾಡಬೇಕಾಗುತ್ತೆ. ಇನ್ನು ಕಾಂಪನ್ಸೇಷನ್ ಅವಾರ್ಡ್ ಅಂಡರ್ ಸೆಕ್ಷನ್ 29 ನೋಡಿ, ಕಲೆಕ್ಟರ್ ಡಿಟರ್ಮೈನ್ಸ್ ಕಾಂಪನ್ಸೇಷನ್, ಅದು ಹೇಗೆ ಜಸ್ಟಿಫೈ ಆಗಿ ಈ ಒಂದು ಪರಿಹಾರದ ಮೊತ್ತವನ್ನು ನಿಗದಿಪಡಿಸಲಾಗಿದೆ ಅನ್ನೋದನ್ನು ಹೇಳಬೇಕಾಗತ್ತೆ. ಅವರೇನಾದರೂ ಒಪ್ಕೊಳ್ಳಿಲ್ಲ ಅಂತ ಹೇಳಿದರೆ 20% ಅದನ್ನು ಕೋರ್ಟಲ್ಲಿ ಡೆಪಾಸಿಟ್ ಇಟ್ಟು ರೈತರು ನಂತರ ಅದನ್ನು ಫೈಟ್ ಮಾಡಿ ಆ ಒಂದು ಅಮೌಂಟನ್ನು ಅವರು ಪಡ್ಕೊಳ್ಬಹುದು ಮತ್ತು ಅವರು ಕ್ಲೈಮನ್ನು ಕೂಡ ಕೇಳಬಹುದಾಗಿದೆ ರೈತರು. ಇದು ಆಗುತ್ತೆ. ಈ 20% ಜನ ಏನು ಮಾಡ್ಬೋದು, ಅಬ್ಜೆಕ್ಟ್ ಡ್ಯೂರಿಂಗ್ SIA ಪಬ್ಲಿಕ್ ಹಿಯರಿಂಗ್ ಸ್ಟೇಜ್. ಆ ಒಂದು SIA ಕೇಳಿದಾಗ ಅಲ್ಲಿ ಇವರು ತಕರಾರುಗಳನ್ನು ಅಬ್ಜೆಕ್ಷನ್ಗಳನ್ನು ಸ್ಟ್ರಾಂಗ್ ಆಗಿ ಹಾಕಬೇಕಾಗತ್ತೆ. ಇವರು ಹೈಕೋರ್ಟಲ್ಲಿ ಆರ್ಟಿಕಲ್ 226 ಅಂಡರಲ್ಲಿ ಇವರು ಆರ್ಗ್ಯೂಯಿಂಗ್ ಮಾಡಿ ಪ್ರೊಸೀಜರಲ್ ವಯಲೇಷನ್ ಆಗಿದೆ, ಇವರು ಮತ್ತು ಇನ್ಅಡಿಕ್ವೇಟ್ ಕಾಂಪನ್ಸೇಷನ್ನ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಟ್ಟಿಲ್ಲ ಅಂತ ಹೇಳಿ ಇವರು ಆರ್ಟಿಕಲ್ 226 ಅಂಡರಲ್ಲಿ ಹೈಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡ್ಬೋದಾಗಿದೆ. ಇನ್ನು ರೆಫರೆನ್ಸ್ ಟು ಕೋರ್ಟ್ ಅಂಡರ್ ಸೆಕ್ಷನ್ 64 ಟು ಕಂಟೆಸ್ಟ್ ಕಾಂಪನ್ಸೇಷನ್ ಅಮೌಂಟ್. ಸೆಕ್ಷನ್ 64 ಅಂಡರಲ್ಲಿ ಇವರು ಕೊಟ್ಟಿರ್ತಕ್ಕಂತಹ ಪರಿಹಾರದ ಹಣ ಸರಿಯಾಗಿಲ್ಲ, ನ್ಯಾಯಯೋಚಿತವಾಗಿಲ್ಲ ಅಂತ ಹೇಳಿ ತಮ್ಮದೇ ಆದಂತಹ ವಾದಗಳನ್ನು ಮಂಡಿಸುವ ಮುಖಾಂತರ ಅವರು ಕೋರ್ಟಿನಲ್ಲಿ ನ್ಯಾಯವನ್ನು ಕೇಳಬಹುದಾಗಿದೆ. ರೂರಲಲ್ಲಿ 4% 4 ಟೈಮ್ಸ್ ಇರುತ್ತೆ ಮತ್ತು ಅರ್ಬನಲ್ಲಿ 2 ಟೈಮ್ಸ್ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಕೊಡಬೇಕು ಅಂತ ಹೇಳಿ ಇರೋದು. ಬಟ್ ಇದು ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಟೈಮ್ಸ್ ಸಬ್ಸ್ಟ್ಯಾನ್ಷಿಯಲ್, ಸರ್ಕಮ್ಸ್ಟ್ಯಾನ್ಷಿಯಲ್, ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಅಲ್ಲಿ ಏನೇನು ನಡೀತಾ ಇದೆ, ಏನಾಗಿದೆ ಅನ್ನೋದ್ರ ಆಧಾರದ ಮೇಲೆ ಕೂಡ ಇದು ನಿಂತ್ಕೊಳ್ಳುತ್ತೆ. ಈಗಾಗಲೇ ನಾನು ಹೇಳಿದ ಹಾಗೆ ಈಗಲ್ಟನ್ ರೆಸಾರ್ಟಲ್ಲಿ ಗೌರ್ಮೆಂಟು 12 CR ಫಿಕ್ಸ್ ಮಾಡಿರೋದು ಕೊಡಬೇಕು ಅಂತ ಹೇಳಿ ಚಾಮುಂಡಿ ಬಿಲ್ಟೆಕ್ಗೆ ಈಗಲ್ಟನ್ ರೆಸಾರ್ಟಲ್ಲಿ. ಈ ಒಂದು ಫಲವತ್ತಾದ ಭೂಮಿಯನ್ನು ಮತ್ತು ಕೃಷಿ ಮಾಡ್ತಾ ಇರ್ತಕ್ಕಂಥ ಭೂಮಿಯನ್ನು ಇವರು ವಶಪಡಿಸ್ಕೊಳ್ಬಹುದಾ ಅಂತ ಹೇಳಿದ್ರೆ ಕಾನೂನು ಕ್ಲಿಯರಾಗಿ ಹೇಳುತ್ತೆ, ಇದು ತುಂಬ ಲೀಸ್ಟ್ ಪ್ರಯಾರಿಟಿನಲ್ಲಿ ಬರ್ತಕ್ಕಂಥದ್ದು. ಫಸ್ಟ್ ಪ್ರಯಾರಿಟಿ ಡ್ರೈ ಲ್ಯಾಂಡ್, ಅಂದರೆ ಏನು ಬೆಳೆ ಬೆಳೀತಾನೆ ಇಲ್ಲದೆ ಹೋದರೆ, ಖುಷ್ಕಿ ಭೂಮಿ ಆಗಿದ್ದರೆ, ಡ್ರೈ ಲ್ಯಾಂಡ್ ಆಗಿದ್ದರೆ ಅಥವಾ ಮಳೆ ಆಧಾರಿತ ಭೂಮಿಗಳಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಆ ಭೂಮಿಗಳನ್ನು ಒತ್ತುವರಿ ಮಾಡಬೇಕು. ಭೂಮಿ ಉಳಿಬೇಕಾ, ಭೂಮಿ ತಾಯಿ ಉಳಿಬೇಕಾ, ನನಗೆ ನ್ಯಾಯ ಬೇಕಾ, ನನಗೆ ಪರಿಹಾರ ಬೇಕಾ, ಇದ್ರ ಕಡೆ ಗಮನ ಕೊಡಿ. ರಾಜಕೀಯ ವ್ಯಕ್ತಿಗಳು ಇವತ್ತು ಬರ್ತಾರೆ, ಹೊರಟೋಗ್ತಾರೆ. ಅಧಿಕಾರ ಶಾಶ್ವತ ಅಲ್ಲ, ವ್ಯಕ್ತಿಗಳು ಶಾಶ್ವತ ಅಲ್ಲ. ನಮಗೆ ನಮ್ಮ ನ್ಯಾಯ, ನಮಗೆ ಪರಿಹಾರ ಬರುವುದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ನಿಮಗೆ ಆಶ್ರಯ ಕೊಡುವುದು ಕಾನೂನೇನೆ. ಯಾಕಂದರೆ ನೋ ಒನ್ ಈಸ್ ಎಬೋದಲ್ಲ, ಕಾನೂನಿಗಿನ್ನ ಮೇಲ್ಪಟ್ಟವರು ಯಾರೂ ಇಲ್ಲ. ಆದ್ದರಿಂದ ಕಾನೂನಿನ ಜ್ಞಾನವನ್ನು ಸರಿಯಾಗಿ ತಿಳಿದುಕೊಂಡು ಕಾನೂನಿನ ಪ್ರಕ್ರಿಯೆಗಳನ್ನು ಇವರು ಪಾಲನೆ ಮಾಡಿದ್ದಾರೆ ಅನ್ನೋದನ್ನು ನೋಡಿ, ಅದನ್ನು ಮಾಡಲಿಲ್ಲ ಅಂತ ಹೇಳಿದರೆ ಕೋರ್ಟಿಗೆ ಕೇಸನ್ನು ಫೈಲ್ ಮಾಡಿ ಫೈಟ್ ಮಾಡಿ, ಎಲ್ಲ ರೆಡಿ ಮಾಡ್ಕೊಂಡು ಬರಲಿ, 1 ವರ್ಷದಲ್ಲಿ ಎಕ್ಸಿಕ್ಯೂಟ್ ಮಾಡಲಿ. ಅದು ಏನು ಕಾನೂನಿನ ಪ್ರಕ್ರಿಯೆಗಳು ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ, ಇಲ್ಲ ಅಂದರೆ ಅದು ಇಲ್ಲ. ಕಾನೂನಿನ ಪೂರಕವಾಗಿ ಅವರು ಕೆಲಸಗಳನ್ನು ಮಾಡಬೇಕೇ ಹೊರತು ಒತ್ತಾಯಪೂರ್ವಕವಾಗಿ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥ ರೈತರ ಭೂಮಿಗಳನ್ನು ಕಸಿದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಎಂಬುವಂತಹ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಒಂದು ಕೃಷಿ ಭೂಮಿ, ಫಲವತ್ತಾದ ಭೂಮಿಯನ್ನು ತುಂಬ ರೇರ್ ಆಫ್ ದಿ ರೇರೆಸ್ಟ್ ಟೈಮ್ನಲ್ಲಿ ಮಾತ್ರ ತಗೊಳ್ಬೇಕು ಅಂತ ಹೇಳಿ ಕಾನೂನು ಹೇಳುತ್ತೆ. ಅಂದರೆ ಏನಾದ್ರು ರಸ್ತೆ ಮಾಡುವಂತಹ ಸಂದರ್ಭಗಳಲ್ಲಿ ಕನೆಕ್ಟಿವಿಟಿ ಮಾಡಬೇಕು, ಮೆಟ್ರೋನೋ ರೈಲು ಇನ್ನೇನೋ ಒಂದು ಕನೆಕ್ಟ್ ಮಾಡಬೇಕು, ಅದಕ್ಕೆ ಸಾಕಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಅಂಥ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡಬೇಕೇ ಹೊರತು ಸುಮ್ಮನೆ ನಾನು ಏನೋ ಲೇಔಟ್ ಮಾಡ್ತೀನಿ, ಡೆವಲಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫಲವತ್ತಾದ ಭೂಮಿಯನ್ನು ಕಸಿದುಕೊಳ್ಳುವುದಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಕಾನೂನು ಕೂಡ ಅದಕ್ಕೆ ಒಪ್ಪಿಗೆಯನ್ನು ನೀಡ್ತಾ ಇಲ್ಲ. ಅದಕ್ಕೆ ಈ ಒಂದು SIA ಅಂತ ಈಗ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಮಾಡಬೇಕಾಗುತ್ತೆ. SIA ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ನೋಡಿ, ಈ SIA ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಏನಿದೆ, ಇದು ಸೆಕ್ಷನ್ 4 to 9 ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಈ SIA ಪ್ರಾಜೆಕ್ಟು ನಿಜವಾಗ್ಲೂ ಇದು ಜಿನೈನ್ ಉದ್ದೇಶವನ್ನು ಇಟ್ಟುಕೊಂಡು ಸಾರ್ವಜನಿಕರ ಒಳಿತಿಗಾಗಿ ಇದೆಯಾ, ಸರ್ವ್ಸ್ ಎ ಜಿನೈನ್ ಪಬ್ಲಿಕ್ ಪರ್ಪಸ್, ಅಥವಾ ಇದು ಪ್ರೈವೇಟ್ ಉದ್ಧಾರಕ್ಕಾಗಿ ಇದು ಇದೆಯಾ, ಪ್ರೈವೇಟ್ ಬೆನಿಫಿಟ್ಗಾಗಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಇದು 5 ಕೋರ್ ಕ್ವಶನ್ಸ್ SIAನಲ್ಲಿ. ಪಬ್ಲಿಕ್ ಪರ್ಪಸ್ಗಾಗಿ ಇದೆಯಾ ಅಥವಾ ಇದಕ್ಕೆ ಪ್ರೈವೇಟ್ ಬೆನಿಫಿಟ್ಗಾಗಿ ಇದು ಏನಾದ್ರು ಇದೆಯಾ ಅನ್ನೋದನ್ನು SIA ಅಸೆಸ್ಮೆಂಟ್ ಮಾಡೋರು ಮಾಡಬೇಕಾಗುತ್ತೆ. ಇದು ಗೌರ್ಮೆಂಟ್ ಕಡೆಯಿಂದನೂ ಕೂಡ ಈ ಒಂದು ಅಸೆಸ್ಮೆಂಟ್ ಮಾಡಿ ರಿಪೋರ್ಟನ್ನು ಹಾಕಬೇಕು ಅಂತ ಹೇಳುತ್ತೆ. ಆಮೇಲೆ ಪ್ರೈವೇಟ್ ಆಗಿ ಕೂಡ ಮಾಡಬೇಕು, ಗೌರ್ಮೆಂಟವರು ಇನ್ವಾಲ್ವ್ ಆಗದೇ ಇರತಕ್ಕಂಥವ್ರು ಕೂಡ ಮಾಡಬೇಕು. ಒಂದು ಪ್ರೈವೇಟ್ ರಿಪೋರ್ಟು ಕೂಡ
ರೆಡಿ ಮಾಡಬೇಕು ಅನ್ನೋದನ್ನು ಕೂಡ ಕಾನೂನು ಹೇಳುತ್ತೆ. ಇನ್ನು ಎರಡನೇದಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಉದ್ದೇಶ ಏನು, ಈ ಉದ್ದೇಶಕ್ಕೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಲ್ಯಾಂಡ್ ಏನು, ಎಷ್ಟು ಲ್ಯಾಂಡ್ ಬೇಕು ಅಷ್ಟು ಮಾತ್ರ ತಗೊಳ್ಬೇಕು, ಮಿತಿಮೀರಿ ಲ್ಯಾಂಡ್ಗಳನ್ನು ಸುಮ್ಮನೆ ಲ್ಯಾಂಡ್ ಬ್ಯಾಂಕಿಂಗ್ ಮಾಡಿಕೊಳ್ಳುವಂತಹ ಒಂದು ಉದ್ದೇಶಕ್ಕಾಗಿ ಲ್ಯಾಂಡ್ಗಳನ್ನು ತೆಗೆದುಕೊಳ್ಳಬಾರ್ದು, ಅಕ್ವೈರ್ ಮಾಡಬಾರ್ದು, ಸ್ವಾಧೀನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕಾನೂನು ಹೇಳುತ್ತೆ. ಈಸ್ ದ ಮಿನಿಮಮ್ ಲ್ಯಾಂಡ್ ನೀಡೆಡ್ ಆರ್ ಈಸ್ ದ ಗೌರ್ಮೆಂಟ್ ಗ್ರ್ಯಾಬಿಂಗ್ ಮೋರ್ ದೆನ್ ರಿಕ್ವೈರ್ಡ್ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ವೇರ್ ಆಲ್ಟರ್ನೇಟಿವ್ ಸೈಟ್ಸ್ ಸೀರಿಯಸ್ಲಿ ಕನ್ಸಿಡರ್ಡ್ ಬಿಫೋರ್ ಚೂಸಿಂಗ್ ದಿಸ್ ಒನ್, ಇದಕ್ಕೆ ಬದಲಾಗಿ ಬೇರೆ ಆಲ್ಟರ್ನೇಟಿವ್ ಸೈಟ್ಗಳನ್ನು ಎಲ್ಲಾದ್ರೂ ಮಾಡಬಹುದಾ ಅನ್ನೋದ್ರ ಕೂಡ ಚಿಂತನೆ ಆಗಬೇಕು ಅಂತ ಕೂಡ ಹೇಳ್ತಾ ಇದೆ. ಮತ್ತು ಇದಕ್ಕೆ ಓವರ್ ಆಲ್ ವಿಲ್ ಬಿ ಎಫೆಕ್ಟೆಡ್, ಇದರಿಂದ ಯಾರಿಗೆ ಬಾಧಿತರಾಗ್ತಾರೆ, ಮತ್ತು ಆ ಒಂದು ರೈತರ ಭೂ ಮಾಲೀಕರ ಅವರ ಅಥವಾ ಭೂಮಿಯನ್ನು ಯಾರು ಕಳೆದುಕೊಳ್ತಾರೆ, ಅವರಲ್ಲಿ ಟೆನೆಂಟ್ಸ್ಗಳಿದ್ದಾರಾ, ಜಾಸ್ತಿ ಹೆಂಗಸರಿದ್ದಾರಾ ಅಥವಾ SC/STಗಳಿದ್ದಾರಾ, ಅವ್ರುಗಳಿಗೆ ಇದು ಬಾಧಿತ ಆಗುತ್ತಾ ಅನ್ನೋದನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಲಾಗ್ತಾ ಇದೆ. ಮತ್ತು ಡೂ ದ ಪ್ರಾಜೆಕ್ಟ್ಸ್ ಬೆನಿಫಿಟ್ಸ್ ಓವರ್ ವೈ ದ ಸೋಷಿಯಲ್ ಕಾಸ್ಟ್ ಇಟ್ ಇಂಪೋಸ್, ಈ ಏನು ಡೆವಲಪ್ಮೆಂಟ್ ಮಾಡ್ತಾರೆ ಈ ಒಂದು ಇದಕ್ಕಿಂತ ತುಂಬ ಘಾಸಿಯಾಗಿ ಸಾಮಾಜಿಕವಾಗಿ ದುಷ್ಪರಿಣಾಮ ಆಗುತ್ತೆ, ನೂರಾರು ಕುಟುಂಬಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಏನಾದರೂ ಇದೆಯಾ ಅನ್ನೋದನ್ನು ಈ SIA ಸಿಸ್ಟಮ್ಮು ರಿಪೋರ್ಟನ್ನು ರೆಡಿ ಮಾಡಿ ಕೊಡಬೇಕು ಅಂತ ಹೇಳುತ್ತೆ. ಮತ್ತು ಇದಕ್ಕೆ ದಿ ಅಪ್ರಾಪ್ರಿಯೇಟ್ ಗವರ್ನಮೆಂಟ್ ಕರೆಕ್ಟಾಗಿ ಇದನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಲೋಕಲ್ ಲ್ಯಾಂಗ್ವೇಜಲ್ಲಿ ಇದನ್ನು ಸಿದ್ಧಪಡಿಸಬೇಕು ಕರಡನ್ನು. ಅಂದರೆ ಈ ಮುನ್ಸಿಪಾಲಿಟಿ ಆಗಿರ್ಬೋದು, ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಕಲೆಕ್ಟರ್, DC ಆಫೀಸು, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಆ್ಯಂಡ್ ತಹಸೀಲ್ದಾರ್, ಇಲ್ಲಿ ಎಲ್ಲ ಕಡೆಯೂ ಕೂಡ ಇದು ಸ್ಥಳೀಯ ಭಾಷೆಗಳಲ್ಲಿ ಇದು ಇರಬೇಕು. ಇಂಗ್ಲೀಷ್ನಲ್ಲಿ ಹಾಕ್ಬಿಟ್ಟು ಮಾಡಿಬಿಡೋವಂಥದ್ದಲ್ಲ. ಇದೆಲ್ಲ ಆಗಬೇಕು. ಇದೆಲ್ಲ ಪ್ರಕ್ರಿಯೆಗಳಾಗಿದೆಯಾ ಅನ್ನೋದನ್ನು ನೋಡಿ. ಇದು ಯಾವುದು ಆಗಿಲ್ಲ ಅಂದರೆ ಪ್ರೊಸೀಜರಲ್ ಲ್ಯಾಪ್ಸ್, ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದಂತಹ ನಿಯಮಗಳನ್ನು ಮಾಡಿಲ್ಲ ಅಂತ ಹೇಳಿ ನೀವು ಇದನ್ನು ನಿಲ್ಲಿಸ್ಬೋದು. ಇದನ್ನು ನೀವು ಸ್ಟಾಪ್ ಮಾಡಬಹುದಾಗಿದೆ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದ್ದರೆ. ಮತ್ತು ಇಂಡಿಪೆಂಡೆಂಟ್ ಏಜೆನ್ಸಿ SIA ಯೂನಿಟ್, ಇಂಡಿಪೆಂಡೆಂಟ್ ಏಜೆನ್ಸಿ ಅಂತ ಈಗ ನಾನು ಈಗಾಗಲೇ ಹೇಳಿದೆ. ಸರ್ಕಾರದ ಜೊತೆಗೆ ಯಾರ್ಯಾರು ಮಾಡ್ಬೋದು ಅಂದರೆ ಸರ್ಕಾರದಲ್ಲಿ ಇರ್ತಕ್ಕಂಥವ್ರನ್ನ ಬಿಟ್ಟು ಈ ಒಂದು ಏಜೆನ್ಸಿ ಲೈಕ್ ಟಿಪಿಕಲಿ ಯೂನಿವರ್ಸಿಟಿ ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಷನ್, ಅಕ್ರಿಡೇಟೆಡ್ NGO ಇಂಥವ್ರುಗಳು ಸೇರಿ ಸರ್ಕಾರಿ ಅಧಿಕಾರಿಗಳಲ್ಲದವರ ಅಂದರೆ ಪ್ರೈವೇಟಾಗಿ ವೈಯಕ್ತಿಕವಾಗಿ ಇರುವಂತಹವರುಗಳು ಸೇರಿ ಈ ಒಂದು ಫೀಲ್ಡ್ ವರ್ಕ್ಗಳನ್ನು ಮಾಡಿ ಸರ್ವೆ ಮಾಡಿ ಸೋಷಿಯಲ್ ಇಂಪ್ಯಾಕ್ಟ್ ಏನಾಗ್ತಾ ಇದೆ ಅಂತ ಹೇಳಿ ಅದನ್ನೆಲ್ಲ ತಿಳ್ಕೊಂಡು ಗ್ರೂಪ್ ಡಿಸ್ಕಷನ್ ಮಾಡಿ ಡಾಕ್ಯುಮೆಂಟೇಷನ್ಗಳನ್ನು ಮಾಡಿ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ SIA ಒಳಗಡೆ. ಇಷ್ಟೆಲ್ಲ ಆಗಬೇಕು ಅಂತಿದೆ. ಇದು ಮಾಡಿದಾರಾ? ನೆಕ್ಸ್ಟ್, ಗ್ರಾಮ ಸಭಾ, ಪಂಚಾಯಿತಿ, ಮುನ್ಸಿಪಾಲಿಟಿ ಇಲ್ಲೆಲ್ಲ ವಿಚಾರಗಳನ್ನು ತಿಳಿಸಿ ಅವರು ಜನಗಳಿಗೆ ತಿಳಿಸಬೇಕಾಗತ್ತೆ. ಇಲ್ಲಿ ಏನಾದರೂ SC/STಗೆ ಸಂಬಂಧಪಟ್ಟಂಥ ಭೂಮಿಗಳು ಜಾಸ್ತಿ ಇದೆಯಾ, ಅದನ್ನು ಒಡ್ಕೊಳ್ಳೋಕ್ಕೋಸ್ಕರ ಏನಾದರೂ ಮಾಡ್ತಾ ಇದ್ದಾರಾ ಏನು ಅನ್ನೋದನ್ನು ಕೂಡ ಗಮನ ಹರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದೆ. ಇನ್ನು ದ ಕಲೆಕ್ಟರ್ ಆ್ಯಂಡ್ R&R ಅಡ್ಮಿನಿಸ್ಟ್ರೇಟರ್ ಅಂದರೆ ಈ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟ್ಲ್ಮೆಂಟು ಸಂಬಂಧಪಟ್ಟಂತೆ ಅಂಕಿಅಂಶಗಳನ್ನು ಕುರಿತು ಮಾತನಾಡಿರಬೇಕು, ಚರ್ಚೆ ಆಗಿರಬೇಕು. ಕಮಿಷನರ್ ಆಫ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟ್ಲ್ಮೆಂಟ್ ಅವರು ಕೂಡ ಗಮನಕ್ಕೆ ಬಂದು ಅವ್ರ ಕಡೆಯಿಂದ ರಿಪೋರ್ಟ್ ಇರಬೇಕು ಅಂತ ಹೇಳುತ್ತೆ. ಇನ್ನು ಅಫೆಕ್ಟೆಡ್ ಫ್ಯಾಮಿಲೀಸ್ ಅಂಡರ್ ಸೆಕ್ಷನ್ 5 ಅಂಡರಲ್ಲಿ ಈ ಪಬ್ಲಿಕ್ ಹಿಯರಿಂಗ್ಗಳು ಆಗಿರಬೇಕು. ಸಾರ್ವಜನಿಕರದೊಂದು ಅವರ ಅಹವಾಲುಗಳನ್ನು ಕೇಳಿರಬೇಕು ಅಂತ ಇಲ್ಲಿ ಹೇಳ್ತಾ ಇದೆ. ದ ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಗ್ರೂಪ್ ದ ಮೋಸ್ಟ್ ಕ್ರಿಟಿಕಲ್ ಬಾಡಿ ಅಂದರೆ ಈ SIA ರಿಪೋರ್ಟನ್ನು ಮಾಡುವಾಗ ಅಲ್ಲಿ ನಾನ್ ಅಫಿಷಿಯಲ್ ಸೋಷಿಯಲ್ ಸೈಂಟಿಸ್ಟ್ ಇರಬೇಕು, 2 ರೆಪ್ರೆಸೆಂಟೇಟಿವ್ಸ್ ಇರಬೇಕು, ಪಂಚಾಯತ್, ಗ್ರಾಮ ಸಭಾ, ಮುನ್ಸಿಪಾಲಿಟಿ, ಮುನ್ಸಿಪಲ್ ಕಾರ್ಪೊರೇಷನ್, 2 ಎಕ್ಸ್ಪರ್ಟ್ಸ್ ಆಫ್ ರಿಹ್ಯಾಬಿಲಿಟೇಷನ್, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇವರೆಲ್ಲ ಸೇರಿ ಈ ರಿಪೋರ್ಟನ್ನು ಪ್ರಾಜೆಕ್ಟನ್ನು ರೆಡಿ ಮಾಡಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಸೀನಿಯರ್ ಮೋಸ್ಟ್ ಮೆಂಬರನ್ನು ಆ ಗ್ರೂಪ್ ಅಪಾಯಿಂಟ್ಮೆಂಟ್ ಮಾಡಿ ಅವ್ರನ್ನ ಚೇರ್ಪರ್ಸನ್ ಆಗಿ ಮಾಡಬೇಕು ಅಂತ ಹೇಳ್ತಾ ಇದೆ. ಈ ಎಲ್ಲ ಪ್ರೊಸೀಜರ್ಗಳು ಫಾಲೋ ಆಗಿದೆ ಅನ್ನೋದನ್ನು ಕೂಡ ನೋಡ್ಕೊಳ್ಬೇಕು. ದ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನಾನೀಗಾಗಲೇ ಹೇಳ್ದಂಗೆ ಸೆಕ್ಷನ್ 14 ಅಂಡರಲ್ಲಿ ಗೌರ್ಮೆಂಟ್ ನೋಟಿಫಿಕೇಷನ್ ಆಗಬೇಕು. ಲೋಕಲ್ ಲ್ಯಾಂಗ್ವೇಜಲ್ಲಿ ಎಲ್ಲ ಕಡೆ ನೋಟಿಸ್ಗಳನ್ನು ಸರ್ವ್ ಮಾಡಿರಬೇಕು. ಗೌರ್ಮೆಂಟ್ ರಿಪೋರ್ಟನ್ನು ಸಿದ್ಧಪಡಿಸಬೇಕು, ಪ್ರೈವೇಟ್ ರಿಪೋರ್ಟು ಸಿದ್ಧವಾಗಬೇಕು. ಗ್ರೌಂಡ್ ಸರ್ವೆ ಆ್ಯಂಡ್ ಸೆನ್ಸಸ್ ಇದೆಲ್ಲವೂ ನಡೆದಿರಬೇಕು. ಪಬ್ಲಿಕ್ ಹಿಯರಿಂಗ್ ಸೆಕ್ಷನ್ 5 ಅಂಡರಲ್ಲಿ ಅವಕಾಶಗಳನ್ನು ಕೊಟ್ಟಿರಬೇಕು. ಫಾರ್ಮರ್ಸ್ಗೆ ಕೀ ಆಪರ್ಚುನಿಟೀಸ್ ಏನೇನಿದೆ ಅನ್ನೋದನ್ನೆಲ್ಲ ಅಲ್ಲಿ ಹೇಳಿರಬೇಕು.
ಇನ್ನು ಡ್ರಾಫ್ಟ್ SIA ರಿಪೋರ್ಟ್ ಆ್ಯಂಡ್ SIMP ಪ್ರಿಪೇರ್ಡ್ ಇದೆಲ್ಲ ಮಾಡಿರಬೇಕು. ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ ರೆಡಿಯಾಗಿರಬೇಕು. ಮತ್ತು ರಿಪೋರ್ಟ್ ಮೇಡ್ ಪಬ್ಲಿಕ್, ಸಾರ್ವಜನಿಕರು ಕೂಡ ಎಲ್ಲ ಸೇರಿಕೊಂಡು ಆ ಒಂದು ಪ್ರೈವೇಟ್ ಸೆಕ್ಟರು ಕೂಡ ಮಾಡಿರಬೇಕು. ಇದನ್ನು ಎಕ್ಸ್ಪರ್ಟ್ ಗ್ರೂಪ್ ಅಪ್ರೈಸಲ್ ಸೆಕ್ಷನ್ 7 ಅಂಡರಲ್ಲಿ ಕೂಡ ಇದನ್ನು ಮಾಡಿರಬೇಕು. ದ ಡಿಸಿಸಿವ್ ಸ್ಟೇಜ್ ಅಂತ ಕರಿತೇವೆ. ಸೆಕ್ಷನ್ 4 ಅಂಡರಲ್ಲಿ ಈ ಒಂದು ರಿಪೋರ್ಟು ರೆಡಿ ಮಾಡಬೇಕು. ನೋಡಿ, ಇದಿಷ್ಟೆಲ್ಲ ಇದೆ. ನಂತರ ಇನ್ನು ಗೌರ್ನಮೆಂಟ್ ಡಿಸಿಷನ್ ಪ್ರಿಲಿಮಿನರಿ ನೋಟಿಫಿಕೇಷನ್ ಸೆಕ್ಷನ್ ಅಂಡರ್ 11 ಅಂಡರಲ್ಲಿ ಆಗಿರಬೇಕು. ನೋಡಿ, ಇನ್ನು ಹೂ ಕ್ಯಾನ್ ದ SIA ಫೈಂಡ್ ಆ್ಯಂಡ್ ದಟ್ ಕಿಲ್ಸ್ ಆರ್ ಮಾಡಿಫೈಸ್ ಎ ಪ್ರಾಜೆಕ್ಟ್. ಈ SIA ಒಳಗೆ ಏನೇನು ಅಂಶಗಳನ್ನು ಪರಿಗಣಿಸಿರಬೇಕು ಅಂತ ಹೇಳಿದ್ರೆ, ಎಷ್ಟು ನಂಬರ್ ಆಫ್ ಫ್ಯಾಮಿಲೀಸ್ಗಳು ಅಲ್ಲಿ ಆಶ್ರಯವನ್ನು ಕಳ್ಕೊಳ್ತಾರೆ, ಅದರಲ್ಲಿ SC STನೂ ಎಷ್ಟು ಜನ ಇದ್ದಾರೆ, ಮಹಿಳೆಯರು ಎಷ್ಟು ಜನ ಇದ್ದಾರೆ, ಹೆಡ್ ಹೋಲ್ಡ್ಸು ಮತ್ತು ಲ್ಯಾಂಡ್ ಲಾರ್ಡ್ಸ್ಗಳು ಎಷ್ಟು ಜನ ಲೇಬರ್ಸ್ಗಳಿದ್ದಾರೆ, ಇದೆಲ್ಲವೂ ಕೂಡ ಒಂದು ರಿಪೋರ್ಟಲ್ಲಿ ಸಿದ್ಧ ಆಗಿರಬೇಕು. ಮತ್ತು ಅಲ್ಲಿ ಅಂದರೆ ಮಿಶ್ರ ತಳಿ ಇರುವಂತಹ ಬೆಳೆಗಳನ್ನು ಅಲ್ಲಿ ಬೆಳೀತಾ ಇದ್ದಾರೆ, ಅದರಿಂದ ಎಷ್ಟು ಜನರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ಅಲ್ಲಿ ಸಿದ್ಧಪಡಿಸಬೇಕು. ಮತ್ತು ಈ ಗ್ರಾಸಿಂಗ್ ಲ್ಯಾಂಡ್, ವಾಟರ್ ಬಾಡೀಸ್, ಫಾರೆಸ್ಟ್ ಇದಕ್ಕೆಲ್ಲ ಅಲ್ಲಿ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕು. ಮತ್ತು ಇಂಪ್ಯಾಕ್ಟ್ ಆನ್ ಪಬ್ಲಿಕ್ ಲೈಕ್ ಯುಟಿಲಿಟೀಸು, ಸ್ಕೂಲ್ಸು, ಶಾಲೆಗಳು, ಟೆಂಪಲ್ಸು, ಅಂಗನವಾಡಿ, ರೋಡ್ಸು, ಇದಕ್ಕೆಲ್ಲ ಎಫೆಕ್ಟ್ ಆಗುತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ. ಇದಕ್ಕೆ ಜೆನ್ಯೂನ್ ಆಲ್ಟರ್ನೇಟಿವ್ ಏನಾದ್ರು ಇದೆಯಾ ಅನ್ನೋದನ್ನು SIA ರಿಪೋರ್ಟಲ್ಲಿ ಇರಬೇಕಾಗುತ್ತೆ. ಇದಿಷ್ಟು ನಾನು ಹೇಳಿದೆ. ಈಗ ಹಿಂದೆ ನಡೆದಿರ್ತಕ್ಕಂಥ ಸರ್ಕಾರ ಮಾಡಿರ್ತಕ್ಕಂತಹ ವಿಚಾರಗಳಲ್ಲಿ ಈ ಒಂದು ಅಗ್ಲಿ ರಿಯಾಲಿಟಿ, ಅಗ್ಲಿ ಅಂದರೆ ಏನು ಬಿಟ್ಟರ್ ಟ್ರೂತ್, ಕಹಿ ಸತ್ಯ ಅಂತ ನಾವು ಕರಿತೀವಲ್ಲ, ಹಾಗೆ ಏನಾಗಿದೆ, ಹೌ SIA ಈಸ್ ಆಫನ್ ಸಬ್ವರ್ಟೆಡ್ ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ಏನು ಮಾಡ್ತಾರೆ, ಇವ್ರಿಗೆ ಬೇಕಂದಂಗೆ ಇವರು ಸಿದ್ಧಪಡಿಸ್ಕೊಂಡು ಬಿಡ್ತಾರೆ. CAG ಅಂದರೆ ಕಾಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಹೇಳಿಬಿಟ್ಟು ಇವರು ಸೀರಿಯಸ್ ವೈಲೇಷನ್ಸ್ಗಳನ್ನ ಈಗಾಗಲೇ 250 ಲ್ಯಾಂಡ್ ಅಕ್ವಿಸಿಷನ್ ಕೇಸಸ್ಸನ್ನು ಎಕ್ಸಾಮಿನ್ ಮಾಡಿದ್ರೆ ಇವರು ಯಾವುದೇ ರೀತಿಯಾದಂತಹ ಒಂದು ಪ್ರೊಸೀಜರ್ಗಳನ್ನು ಫಾಲೋ ಮಾಡಿಲ್ಲ ಮೊದಲು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತು SIA ಸ್ಟಡೀಸ್ ಹ್ಯಾಡ್ ನಾಟ್ ಬೀನ್ ಕ್ಯಾರಿಡ್ ಔಟ್ ಇನ್ 44 ಕೇಸಸ್, 44 ಕೇಸಸ್ಗಳಲ್ಲಾಗಿಲ್ಲ. 17% ಇನ್ 126 ಕೇಸಸ್, 43% ಆ್ಯಂಡ್ ಔಟ್ ಆಫ್ 294 ಕೇಸಸ್ ಅಂತ ಹೇಳಿ ಸರ್ವೆ ಹೇಳ್ತಾ ಇದೆ. ಪ್ರಿಲಿಮಿನರಿ ನೋಟಿಫಿಕೇಷನ್ ಫಾರ್ ಅಕ್ವಿಸಿಷನ್ ವರ್ ಇಶ್ಯೂಡ್ ವಿತೌಟ್ ಕಂಡಕ್ಟಿಂಗ್ ಗ್ರಾಮ ಸಭಾ ಮೀಟಿಂಗ್ಸ್, ಗ್ರಾಮ ಸಭೆ ಮೀಟಿಂಗ್ಗಳನ್ನೇ ಮಾಡದೇನೆ ಇವರು ಮಾಡಿರ್ತಾರೆ. ಮತ್ತು ಆರ್ ಕಂಡಕ್ಟಿಂಗ್ ಗ್ರಾಮ ಸಭಾ ಮೀಟಿಂಗ್ಸ್ ವಿತೌಟ್ ದ ರಿಕ್ವಿಸಿಟ್ ಕಂಡೀಷನ್ಸ್ ಬೀಯಿಂಗ್ ಮೆಟ್, ಯಾವುದೇ ರೀತಿಯಾಗಿ ನಾನು ಹೇಳಿದ ಹಾಗೆ ಸ್ಥಳೀಯ ಭಾಷೆಗಳಲ್ಲಿ ಅದನ್ನು ಹೇಳೇ ಇರೋದಿಲ್ಲ. ಪಬ್ಲಿಕ್ಗಳಿಗೆ 21 ದಿವಸ ಮುಂಚೆ ಹೇಳಬೇಕಾಗಿರೋದನ್ನ ಬರೀ 2-3 ದಿನದಲ್ಲಿ ಇಂಗ್ಲೀಷ್ನಲ್ಲಿ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ, ಆದರೆ ವಿಷಯನೇ ಗೊತ್ತಿರೋದಿಲ್ಲ. ಈ ರೀತಿಯಾಗೆಲ್ಲ ಆಗಿದೆ. ಮತ್ತು ಅದೇ ಕಂಡಕ್ಟಿಂಗ್ ಹಿಯರಿಂಗ್ ಇನ್ ಇನ್ಕನ್ವೀನಿಯಂಟ್ ಟೈಮ್ಸ್ ಆ್ಯಂಡ್ ಲೊಕೇಶನ್ಸ್, ಆ ಒಂದು ಸರಿಯಾದ ಸಂದರ್ಭಗಳನ್ನು, ಸಮಯವನ್ನು, ಸ್ಥಳವನ್ನು ನಿಗದಿ ಮಾಡೇ ಇರೋದಿಲ್ಲ. ಮತ್ತು ಈ ನಾಟ್ ಟ್ರಾನ್ಸ್ಲೇಟಿಂಗ್ ದ SIA ನೋಟಿಫಿಕೇಷನ್ ಇಂಟು ಲೋಕಲ್ ಲ್ಯಾಂಗ್ವೇಜ್, ಸ್ಥಳೀಯ ಭಾಷೆಗಳಲ್ಲಿ ಬರದೇ ಇರೋದಿಲ್ಲ. ಮತ್ತು ಸೆಲೆಕ್ಟಿಂಗ್ ಎ ಪೀಪಲ್ ಇಂಡಿಪೆಂಡೆಂಟ್ ಏಜೆನ್ಸಿ ದಟ್ ಪ್ರೊಡ್ಯೂಸಸ್ ಎ ಸ್ಯಾನಿಟೈಸ್ಡ್ ರಿಪೋರ್ಟ್, ಸರಿಯಾದ ರೀತಿಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ರಿಪೋರ್ಟನ್ನು ರೆಡಿ ಮಾಡಿರೋದಿಲ್ಲ. ಆಮೇಲೆ ಅಪಾಯಿಂಟಿಂಗ್ ಎಕ್ಸ್ಪರ್ಟ್ ಗ್ರೂಪ್ ಮೆಂಬರ್ಸ್ ಹೂ ಆರ್ ಸಿಂಪಥೆಟಿಕ್ ಟು ದಿ ಪ್ರಾಜೆಕ್ಟ್, ರಶಿಂಗ್ ದ ಪ್ರಾಸೆಸ್ ಆಫ್ ಅಬ್ಜೆಕ್ಷನ್ಸ್ ಕೆನಾಟ್ ಬಿ ಎಫೆಕ್ಟಿವ್ಲಿ ಆರ್ಗನೈಸ್ಡ್. ಸೊ ನೋಡಿ ವೀಕ್ಷಕರೇ, ಸರ್ಕಾರ ಒಂದು ಭೂಸ್ವಾಧೀನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿದರೆ ಯಾವ ಪ್ರಕ್ರಿಯೆಗಳನ್ನು ಅನುಸರಿಸಬೇಕು ಅಂತ ಹೇಳಿ ನಾನು ಹೇಳಿದ್ದೇನೆ. ಹಾಗೂ ರೈತರು ತಮ್ಮ ಭೂಮಿಯನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಬಂದಾಗ ಅವರಿಗೆ ಯಾವ ರೀತಿಯ ಕಾನೂನಿನ ತಿಳುವಳಿಕೆ ಇರಬೇಕು ಅಂತ ಕೂಡ ನಾನು ಇಲ್ಲಿ ತಿಳಿಸಿದ್ದೇನೆ. ಇಲ್ಲಿ ಕಾನೂನಿನ ಒಂದು ಅರಿವನ್ನು ಮೂಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಕಾನೂನಿನ ಪ್ರಕಾರವಾಗಿ ನಡೆದಿಲ್ಲ ಈ ಪ್ರಕ್ರಿಯೆ ಅಂತ ಹೇಳಿದರೆ ಅದನ್ನು ಕೋರ್ಟಿನಲ್ಲಿ ನೀವು ಹಾಕಿ ಅದನ್ನು ರದ್ದುಪಡಿಸಬಹುದು ಎಂಬುವಂತಹ ಒಂದು ಮಾಹಿತಿಯನ್ನು ಕೂಡ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಮತ್ತು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ರೈತರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಸರ್ಕಾರದ ಪರವಾಗಿ ಏನು ಅಭಿಪ್ರಾಯ ವ್ಯಕ್ತವಾಗಿದೆ, ಈ ಎರಡೂ ಅಭಿಪ್ರಾಯಗಳನ್ನು ತುಲನಾತ್ಮಕವಾಗಿ ನೋಡಿ ನಾನು ನನ್ನದೇ ಆದಂತಹ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಒಬ್ಬ
ನಾಗರಿಕನಾಗಿ, ಪ್ರಜೆಯಾಗಿ, ಮೂಲತಃ ರೈತನಾಗಿ ನಾನು ನನ್ನದೇ ಆದಂತಹ ಒಂದು ಅಭಿಪ್ರಾಯವನ್ನು ಕೂಡ ಪಾರ್ಟ್ 3ನಲ್ಲಿ ವ್ಯಕ್ತಪಡಿಸ್ತೇನೆ. ಅದನ್ನು ಕೂಡ ಪೂರ್ತಿಯಾಗಿ ನೋಡಿ ನೀವು ವಿವೇಚನಾಯುಕ್ತವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಅದು ರೈತರೇ ಆಗಿರಲಿ, ಸರ್ಕಾರನೇ ಆಗಿರಲಿ ಎಂಬುವಂಥ ಮಾತನ್ನು ಹೇಳುವ ಮೂಲಕ ಈ ವಿಡಿಯೋವನ್ನು ಇಲ್ಲಿಗೆ ಅಂತ್ಯ ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಅದು ಬಹಳ ಮುಖ್ಯ. ನಿಮ್ಮ ಕಾಮೆಂಟ್ಗಳನ್ನು ನೀವು ಬಳಸಿ ಕೊಟ್ಟಿದ್ದೇ ಆದಲ್ಲಿ ಅದನ್ನೂ ಕೂಡ ಪರಿಗಣಿಸಿ ಎಪಿಸೋಡನ್ನು ನಾನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಬಗ್ಗೆ ನನ್ನದೇ ಆದಂಥ ಅಭಿಪ್ರಾಯವನ್ನು ಹೇಳಲಿಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.